ಮುಸ್ಲಿಮರಿಂದಾನೇ ಕಾಂಗ್ರೆಸ್ ಮೇಡಮ್. ಈಗ ಈ ನಿನ್ನೆ ಅವ್ರು ಪತ್ರ ಬರ್ದಿದ್ರಲ್ಲ, ಆ ಪತ್ರದಲ್ಲಿ ಅವರು ಒಂದು ಮೆನ್ಷನ್ ಮಾಡಿದ್ದಾರೆ. ಏನು ಅಂತಂದ್ರೆ, ಈ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಮುಸಲ್ಮಾನರನ್ನ ರಕ್ಷಣೆ ಮಾಡ್ತಾ ಇದೆ ಅಂತ. ಸೊ ಅದಕ್ಕೆ ಪತ್ರದಲ್ಲಿ ಅವ್ರು ಹೇಳಿರೋದು, ನೀವ್ ಹೇಳ್ತಾ ಇದ್ದೀರಾ ಇಡೀ ದೇಶದಲ್ಲಿ ಮುಸಲ್ಮಾನರನ್ನ ಕಾಂಗ್ರೆಸ್ ಪಕ್ಷ ರಕ್ಷಣೆ ಮಾಡ್ತಾ ಇರೋದು ಅಂತ, ಅದು ತಪ್ಪು. ಡಿ ಕೆ ಶಿವಕುಮಾರ್ ಅವರೇ ಕೆಪಿಸಿಸಿ ಅಧ್ಯಕ್ಷರಿಗೆ ಹೇಳಿದ್ದಾರೆ, ಅದು ತಪ್ಪು. ಯಾಕೆಂದ್ರೆ ಸಂವಿಧಾನಬದ್ಧವಾಗಿ ನಮ್ಮ ಹಕ್ಕುಗಳ ಮತ್ತು ನಮ್ಮ ರಕ್ಷಣೆ ಈ ನೆಲದ ಕಾನೂನಿನಲ್ಲೇ ಇದೆ, ಅದಕ್ಕೆ ಕಾಂಗ್ರೆಸ್ ಪಕ್ಷ ಬೇಕಾಗಿಲ್ಲ ಅಂತ. ಸೊ ಈಗ ಯಾವ ಸಮುದಾಯಕ್ಕೂ ಕೂಡ ಯಾವ ಪಕ್ಷ ಅನಿವಾರ್ಯ ಇಲ್ಲ, ಪಕ್ಷಗಳಿಗೆ ಸಮುದಾಯಗಳು ಅನಿವಾರ್ಯ. ಅದು ಮುಸಲ್ಮಾನ ಸಮುದಾಯ, ಲಿಂಗಾಯತ ಆಗ್ಲಿ, ಒಕ್ಕಲಿಗರಾಗ್ಲಿ, ಯು ಟೇಕ್ ಎನಿ ಕಾಸ್ಟ್ ಅಂಡ್ ಕಮ್ಯುನಿಟಿ, ಆಯ್ತಾ? ಸೊ ಯಾವ ಪಕ್ಷಕ್ಕೂ ಕೂಡ ಅವ್ರು ಬೇಡ ಇವ್ರು ಬೇಡ ಅಂತ ಹೇಳಂಗಿಲ್ಲ, ಅವ್ರಿಗೆಲ್ಲರೂ ಬೇಕು. ಆದ್ರೆ ಸಮುದಾಯಗಳಿಗೆ ಪಕ್ಷಗಳು ಅನಿವಾರ್ಯ ಇಲ್ಲ. ನಿಮ್ಗೆ ಚಾಯ್ಸಸ್ ಇದ್ದಾಗ ನೀವು ಪರ್ಯಾಯ ಆಯ್ಕೆಯ ಬಗ್ಗೆಯೂ ಕೂಡ ನೋಡ್ತೀವಿ. ಸದ್ಯದ ಕರ್ನಾಟಕದ ರಾಜಕೀಯದಲ್ಲಿ ಪರ್ಯಾಯ ಆಯ್ಕೆಗಳು ಸ್ವಲ್ಪ ಕಡಿಮೆ. ಯಾಕೆ ಅಂತಂದ್ರೆ ಎಲ್ಲ ಒಂದ್ ಕಡೆ ಮುಸಲ್ಮಾನರಿಗೆ ಒಂದು ಅಭದ್ರತೆ ಇದೆ. ಧರ್ಮದ ಆಧಾರದ ಮೇಲೆ ಪ್ರತಿಯೊಂದನ್ನು ಕೂಡ ಈಗ ಸೆಗ್ರಿಗೇಟ್ ಮಾಡ್ತಾ ಇರೋದ್ರಿಂದ, ಧರ್ಮದ ಆಧಾರದ ಮೇಲೆ ಸಾಕಷ್ಟು ರಾಜಕೀಯಗಳು ನಡೀತಾ ಇರೋದ್ರಿಂದ, ಮುಸಲ್ಮಾನ ಧರ್ಮವನ್ನ ನಿಜಕ್ಕೂ ಕೂಡ ಟಾರ್ಗೆಟ್ ಮಾಡುವಂತಹ ಕೆಲ ಘಟನೆಗಳು ನಡೆದಿರೋದ್ರಿಂದ ಅವರು ಕೆಲ ಪಕ್ಷಗಳನ್ನ ನಂಬೋದಕ್ಕೆ ಹಿಂದೆಟ್ ಹಾಕ್ತಾ ಇದ್ದಾರೆ. ಆ ವಿಶ್ವಾಸವನ್ನ ಮೂಡಿಸುವಂತ ಪ್ರಯತ್ನ ಪಕ್ಷಗಳು ಮಾಡ್ತಾ ಇಲ್ಲ. ಮೇಲ್ನೋಟಕ್ಕೆ ಹೇಳ್ತಿದ್ದಾರೆ ಅಷ್ಟೇ, ನಮ್ ಪಕ್ಷ ಇದೆ, ನಮ್ ಪಕ್ಷ ಇದೆ, ನಾವ್ ಹಂಗೆ, ಆ ಪಕ್ಷ ಸರಿ ಇಲ್ಲ, ಆ ಪಕ್ಷ ಸರಿ ಇಲ್ಲ, ನೀವ್ ಹೆಂಗ್ ಸರಿ ಇದೀರಿ ಅಂತ ಹೇಳ್ಬೇಕಲ್ವಾ? ನಿಮ್ಮನ್ನ ನಂಬೇಕು ಅಂದ್ರೆ ಎಲ್ಲ ಒಂದ್ ಕಡೆ ಅವ್ರು ಎಡವುತ್ತಾ ಇದ್ದಾರೆ ಇತರೆ ಪಕ್ಷಗಳು. ಸೊ ಇವರು ಈಗ ಇದ್ರು ಇಲ್ಲೇ, ಬಿದ್ರು ಇಲ್ಲೇ, ಜಗಳ ಆಡಿದ್ರು ಇಲ್ಲೇ ಹೊಡೆದಾಡ್ಬೇಕು ಇವ್ರು. ಅದನ್ನೇ ಈಗ ಅವ್ರು ಮಾಡ್ತಿರೋದು, ಈಗ ಮಾಡ್ತಿರೋದು ಅದನ್ನೇ ಇವರು. ಬಟ್ ಒಂದಂತೂ ಸತ್ಯ, ಈಗ SDPI ಒಂದು ಪಕ್ಷ ಇದೆ, ಅದು ಪಕ್ಕಾ ಒಂದು, ಅವ್ರು ಎಷ್ಟೇ ಹೇಳ್ಬೋದು ನಮ್ಮ ಪಕ್ಷದಲ್ಲಿ ಬೇರೆ ಬೇರೆ ನಾಯಕರಿದ್ದಾರೆ, ಬಹಳ ಕಮ್ಯುನಿಟಿಗಳಿದ್ದಾರೆ, ನೀವು ಇದನ್ನ ಕೇವಲ ಮುಸಲ್ಮಾನ ಪಕ್ಷ ಅನ್ನೋ ತರದಲ್ಲಿ ಇದನ್ನ ನೀವು ಸೀಮಿತ ಮಾಡಬೇಡಿ ಅಂತ ಅವ್ರು ಎಷ್ಟೇ ಭಾಷಣ ಹೊಡಿಬಹುದು. ಬಟ್ ಅಲ್ಲಿರೋರೆಲ್ಲ ಅವ್ರೆ, ಅವ್ರ ಟಾರ್ಗೆಟ್ ಇರೋದು ಮುಸಲ್ಮಾನ ಮತಗಳೇ. SDPI ಬೇರೆ ಬೇರೆ ಸಮುದಾಯದ ಮತಗಳನ್ನ ಅವ್ರು ಟಾರ್ಗೆಟ್ ಮಾಡ್ತಾ ಇಲ್ಲ, ಅವ್ರು ಟಾರ್ಗೆಟ್ ಮಾಡ್ತಾ ಇರೋದು ಕೇವಲ ಮುಸಲ್ಮಾನ ಸಮುದಾಯದ ಮತಗಳನ್ನ. ಹಾಗಾಗಿ ಅದೊಂದು ಮುಸ್ಲಿಂ ಪಕ್ಷ ಅನ್ನೋ ರೀತಿಯಲ್ಲಿ ಬಿಂಬಿತವಾಗಿದೆ. ಅಲ್ಲ, ಅದು ಮುಸಲ್ಮಾನರದಷ್ಟೇ ಪಕ್ಷ ಅಲ್ಲ, ಇದು ವಿವಿಧ ಜಾತಿ ಮತ್ತು ಮತ ಭೇದ ಇಲ್ಲದಂತ ಪಕ್ಷ ಅನ್ನೋದಾದ್ರೆ ಅದನ್ನ ನೀವು ಸಾಬೀತು ಮಾಡಿಸಿ, ಅಥವಾ ಆ ವಿಶ್ವಾಸವನ್ನ ನೀವು ತುಂಬಿಸಿ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ, ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ, ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಕರ್ನಾಟಕದಲ್ಲಿರುವಂತ ಮುಸಲ್ಮಾನರು SDPI ಅನ್ನ ನಂಬ್ತಾರಾ? ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಹೀಗಾಗಿ ಇವತ್ತು ಅಬ್ದುಲ್ ರಜಾಕ್ ಅವರು ಬಹಳಷ್ಟು ಸರಿ ನಮ್ ಜೊತೆ ಡಿಸ್ಕಷನ್, ಇವ್ರು ಇವತ್ತು ಈ ಅವತಾರ ನೋಡಿ ನಾನೇ ಶಾಕ್ ಹೋದೆ. ಯಾಕಂದ್ರೆ ಯೂಶಲಿ ಅವ್ರು ಹಂಗಿರಲ್ಲ ಅವರು. ಸೊ ಇವತ್ತು ಟೋಪಿ ಮತ್ತೆ ಆ ಶಾಲು ಎಲ್ಲ ಹಾಕೊಂಡಿದ್ದಾರೆ, ಬಿಕಾಸ್ ಅದೊಂದು ಧರ್ಮದ ಸಂಕೇತ ಮತ್ತು ಅದೊಂದು ಅಭಿಪ್ರಾಯ ಮೂಡಿಸುವ ನಿಟ್ಟಿನಲ್ಲಿ ನಾನು ನನ್ನ ಸಮುದಾಯವನ್ನ ರೆಪ್ರೆಸೆಂಟೇಷನ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಪ್ರತೀಕವಾಗಿ, ದ್ಯೋತಕವಾಗಿ ಅವರು ಆ ಅಪಿಯರೆನ್ಸ್ ಅಲ್ಲಿ ಬಂದಿದ್ದಾರೆ. ಬಟ್ ಈಗಿರುವಂತಹ ಪಾಯಿಂಟ್ ಏನು ಅಂತಂದ್ರೆ, ಈಗ ಏನ್ ಇಬ್ಬರು ನಾಯಕರ ವಿರುದ್ಧ ಕ್ರಮ ಆಗಿದೆ ಅದನ್ನ ವಾಪಸ್ ತಗೊಳ್ಬೇಕು ಅನ್ನೋದು ಇವರ ಅಷ್ಟೂ ಒಂದು ಹೇಳಿಕೆಗಳ ಸಾರಾಂಶ ಅಂತ ನನಗನ್ನಿಸ್ತಾ ಇದೆ. ಅದನ್ನ ಕಾಂಗ್ರೆಸ್ ಪಾರ್ಟಿ ಮಾಡಿದರೆ, ಬೆನ್ಮೂಳೆ ಇಲ್ಲದೆ ಇರುವಂತ ಪಕ್ಷ ಅಂತ ಡೆಫಿನೆಟ್ಲಿ ವಿಪಕ್ಷಗಳು ಮಾತಾಡ್ತವೆ. ಆದ್ರೆ ಮಾಡುತ್ತಾ ಕಾಂಗ್ರೆಸ್ ಪಾರ್ಟಿ? ಮಾಡ್ಲಿಲ್ಲ ಅಂತಂದ್ರೆ ನಾವು ಮುಂದಿನ ತಿಂಗಳು ಅರಮನೆ ಮೈದಾನದಲ್ಲಿ ಎಲ್ಲಾ ಉಲ್ಮಾಗಳನ್ನ ಕರ್ಕೊಂಡ್ ಬಂದು ನಾವು ಪ್ರತಿಭಟನೆನೋ ಅಥವಾ ಸಮಾವೇಶನೋ ಅಥವಾ ಇನ್ನೊಂದೋ ಮತ್ತೊಂದೋ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಕಡೆ ಯೋಚನೆ ಮಾಡೋಣ, ಯಾರ ಮೇಲೋ ಯಾವ್ದೋ ಒಂದು ಪಕ್ಷ ಕ್ರಮ ತೆಗೆದುಕೊಳ್ತು ಅಂತ ಉದಾಹರಣೆಗೆ ಹೈಪೋಥೆಟಿಕಲಿ, ವಾದಕ್ಕೋಸ್ಕರ ವಾದ, ಲಿಂಗಾಯತ ಸಮುದಾಯದ ಯಾರೋ ಇಬ್ಬರ ವಿರುದ್ಧ ಒಂದು ಕ್ರಮ ತೆಗೆದುಕೊಳ್ಳಲಾಯ್ತು ಅಂತ ಇಟ್ಕೊಳ್ಳಿ. ನಾಳೆ ಈ ಕರ್ನಾಟಕದಲ್ಲಿರುವಂತಹ ಎಲ್ಲಾ ಮಠಗಳ ಮಠಾಧೀಶರುಗಳು ಪ್ರೆಸ್ ಮೀಟ್ ಮಾಡಿ ನಮ್ಮ ಲಿಂಗಾಯತ ಸಮುದಾಯವನ್ನ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಿ, ಹೀಗಾಗಿ ನಾವು ಅರಮನೆ ಮೈದಾನದಲ್ಲಿ ಬೃಹತ್ ಸಮಾವೇಶ ಮಾಡಿ ಇದನ್ನ ಖಂಡಿಸ್ತೀವಿ ಅಂದ್ರೆ ನಾವು ನೀವು ಒಪ್ಕೊಳ್ತೀವಾ?
ಕರೆಕ್ಟ್ ಒಂದು. ಏನ್ರಿ ನೀವು ಸ್ವಾಮೀಜಿಗಳ ಕೆಲಸ ಏನ್ರಿ? ನಿಮ್ಮ ಸ್ವಾಮೀಜಿಗಳ ಕೆಲಸ ಏನು? ಮಠಗಳ ಪರಂಪರೆ ಏನು? ಹೌದು. ರಾಜಕೀಯ ಅಲ್ಲ. ಅಲ್ಲ. ನೀವು ಮಾಡ್ಬೇಕಾಗಿರೋದನ್ನು ಮಠ ಪರಂಪರೆ, ಅಕ್ಷರ ದಾಸೋಹ, ಅನ್ನ ದಾಸೋಹ, ಸಾಮಾಜಿಕ ಕೈಂಕರ್ಯಗಳು, ಆ ಮೂಲಕ ಮಠಗಳ ಘನತೆ ಗೌರವ ಈ ಕರ್ನಾಟಕದಲ್ಲಿ ತುಂಬಾ ಮೇಲ್ಪಂಕ್ತಿಯಲ್ಲಿದೆ. ಹಾಳಾದ ರಾಜಕೀಯದಲ್ಲಿ ಬಂದು ರಾಜಕೀಯದಲ್ಲಿ ನಿಮ್ಮ ಒತ್ತಾಸೆಗಳನ್ನ ಇಡುವುದರ ಮೂಲಕ ಯಾಕೆ ಬೈರಾಗಿಗಳಿಗೆ ರಾಜಕೀಯ ಅಂತ ನಾವೇ ಮಾತಾಡ್ತೀವಿ. ಹೌದಾ? ಹೌದು ಹೌದು. ಇದೇ ರೂಲ್ಸ್ ಮುಸಲ್ಮಾನರಿಗೂ ಅಪ್ಲೈ ಆಗುತ್ತಲ್ಲ. ನಿಜ. ಇವರು ಉಲ್ಮಾಗಳು, ಮೌಲ್ವಿಗಳು, ಧಾರ್ಮಿಕ ಗುರುಗಳು ಅಂತ ಹೇಳ್ತಾ ಇದಾರೆ. ಅವ್ರಿಗೇನ್ ರಾಜಕೀಯ ಇಂಟ್ರೆಸ್ಟ್? ಅವ್ರು ದೊಡ್ಡ ದೊಡ್ಡ ಸ್ಕಾಲರ್ಸ್ ಅಪ್ಪ ಅನ್ನೋ ಪ್ರಶ್ನೆನೂ ಕೂಡ ಉದ್ಭವ ಆಗುತ್ತೆ.